ಅಣಬೆ, ಮಶ್ರೂಮ್, ನಾಯಿಕೊಡೆ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಇದು ವರ್ಷಕ್ಕೆ 1 ಅಥವಾ 2 ಬಾರಿ ಸಿಕ್ಕುವಂತಹ ಅತ್ಯಂತ ರುಚಿಕರವಾದ ತಿನಿಸು ಪದಾರ್ಥ ಅಂತಲೇ ಹೇಳಬಹುದು. ಇದೊಂದು ಪ್ರಾಣಿ ವರ್ಗಕ್ಕೂ ಸೇರಿಲ್ಲ, ಸಸ್ಯವರ್ಗಕ್ಕೂ ಸೇರಿಲ್ಲ. ಇದೊಂದು ಶಿಲೀಂಧ್ರ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ಮಾಂಸಾಹಾರ ತಿನ್ನದೇ ಇರುವಂಥವ್ರು ಇದನ್ನು ಹೆಚ್ಚು ಉಪಯೋಗಿಸಲ್ಲ. ಸಸ್ಯಾಹಾರಿಗಳು ಸ್ವಲ್ಪ ಇದನ್ನು ತಿನ್ನೋಕ್ಕೆ ಅಷ್ಟು ಇಷ್ಟಪಡಲ್ಲ. ಆದರೆ ಮಾಂಸಾಹಾರಿಗಳೆಲ್ಲರೂ ಸಹ ಅಣಬೆಗೋಸ್ಕರ ಕಾಯ್ತಾ ಇರ್ತಾರೆ. ಮುಂಗಾರು ಮಳೆನ ಕಾಯ್ತಾರೆ. ಯಾಕೆಂದರೆ ಇದು ಅಣಬೆ ಬರೋದೇ ಮುಂಗಾರು ಮಳೆ ಶುರು ಆದಮೇಲೆ ಕೆಲವು ಗುಡುಗುಗಳಿಗೆ ಮಾತ್ರ ಬರೋದು. ಇದು ಮಳೆಗೆ ಹುಟ್ಟುವಂಥದ್ದಲ್ಲ. ಕೆಲವು ಜಾತಿಯ ಗುಡುಗು ಇದೆ, ಗುಡುಗುಗಳಲ್ಲೂ ವ್ಯತ್ಯಾಸಗಳಿದೆ. ಆ ಕೆಲವು ಜಾತಿಯ ಗುಡುಗು ಬಂದಾಗ ಮಾತ್ರ ಅಣಬೆಗಳು ಏಳೋದು. ಭೂಮಿ ಸೀಳ್ಕೊಂಡು, ಆ ಗುಡುಗಿಗೆ ಭೂಮಿ ಸೀಳ್ಕೊಂಡು ಅಣಬೆಗಳು ಮೇಲೇಳುತ್ತೆ. ಅತ್ಯಂತ ರುಚಿಕರವಾಗಿದ್ದು ಹಾಗೂ ಅಷ್ಟೇ ಪೌಷ್ಟಿಕಾಂಶವುಳ್ಳಂತಹ ಪದಾರ್ಥ ಇದಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಸಹ ಅಣಬೆಯನ್ನು ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಸಹ ಈ ಕೃತಕವಾಗಿ ಬೆಳೆದಂಥದ್ದು ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ಸಿಕ್ಕುವಂಥ ಅಣಬೆಗಳಿಗಿಂತ ಹೊಲ, ಗದ್ದೆ, ತೋಟಗಳಲ್ಲಿ ಸಿಕ್ಕುವಂಥ ಈ ನಾಟಿ ಅಣಬೆ ಇದೆಯಲ್ಲ, ಅದು ಅತ್ಯಂತ ರುಚಿಕರವಾಗಿರುತ್ತದೆ. ಮತ್ತು ಅಷ್ಟೇ ಒಂದು ಪೌಷ್ಟಿಕಾಂಶವೂ ಹೆಚ್ಚಿರುತ್ತೆ. ಯಾಕೆಂದರೆ ನ್ಯಾಚುರಲ್ ಆಗಿ ಈ ಗೊಬ್ಬರ, ಕಾಡಿನ, ಹೊಲದ ಅಥವಾ ಜಮೀನಿನ ಗೊಬ್ಬರಗಳು, ಮೇಲೆ ಬಿದ್ದಂತಹ ಕಸ ಕಡ್ಡಿಗಳು ಕೊಳೆತು ಗೊಬ್ಬರ ಆಗಿ ಇದು ಹುಟ್ಟೋದು, ಆ ಪೌಷ್ಟಿಕಾಂಶಗಳನ್ನು ಬೆಳ್ಕೊಂಡು. ಹಾಗಾಗಿ ನಾಟಿ ಅಣಬೆಯನ್ನು ಎಲ್ಲರೂ ಸಹ ಈ ಕೃತಕವಾಗಿ ಬೆಳೆಯೋ ಅಣಬೆಗಿಂತ ಜಾಸ್ತಿ ಇಷ್ಟಪಡ್ತಾರೆ. ಸ್ನೇಹಿತರೆ, ನಮಗೂ ಸಹ ಇತ್ತೀಚೆಗೆ ಈ ನಾಟಿ ಅಣಬೆಗಳು ಸ್ವಲ್ಪ ಸಿಕ್ತು. ನಮ್ಮ ಮನೆಯವರ ಸ್ನೇಹಿತರ ಒಂದು ತೋಟದಲ್ಲಿ ಅಣಬೆ ಬಿಟ್ಟಿದೆ ಅಂತ ಹೇಳಿ ನಮಗೆ ಕೊಟ್ಟರು. ಫ್ರೆಂಡ್ಸ್, ಅಣಬೆ ತುಂಬ ಟೇಸ್ಟು. ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಸಹ ಸಾರಿರ್ಬೋದು ಅಥವಾ ಯಾವುದೇ ರೀತಿ ಪದಾರ್ಥಗಳನ್ನು ಮಾಡಿರ್ಬೋದು. ಅದರಿಂದ ತುಂಬ ಐಟಮ್ಸ್ಗಳನ್ನು ಮಾಡ್ತಾರೆ. ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ, ಕಟ್ಲೆಟ್ ಮಾಡ್ತಾರೆ, ವಡೆ ಮಾಡ್ತಾರೆ, ಸುಕ್ಕ ಮಾಡ್ತಾರೆ, ಫ್ರೈ ಮಾಡ್ತಾರೆ, 65 ಮಶ್ರೂಮ್ 65 ಮಾಡ್ತಾರೆ, ಮಶ್ರೂಮ್ ಚಿಲ್ಲಿ ಮಾಡ್ತಾರೆ. ಹೀಗೆ ತುಂಬ ವೆರೈಟೀಸ್ ಮಾಡ್ತಾರೆ. ಅದು ಮಾಡೋದು ಸುಲಭ. ಆದರೆ ಇದನ್ನು ಸೋಸೋದು ಅಂದರೆ ಇದನ್ನು ಕ್ಲೀನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಫ್ರೆಂಡ್ಸ್. ಮಾಲಲ್ಲಿ ಸಿಕ್ಕುವಂತಹ ಕೃತಕ ಅಣಬೆ ತುಂಬ ಕ್ಲೀನಾಗಿರುತ್ತೆ. ಬಟನ್ ಅಣಬೆಗಳು, ಅದಕ್ಕೆ ಬಟನ್ ಅಣಬೆಗಳು ಅಂತ ಹೇಳ್ತಾರೆ. ಅದು ತುಂಬ ಕ್ಲೀನಾಗಿರುತ್ತೆ. ಆರಾಮ್ಸೆ ಅದನ್ನು ಇದು ಮಾಡ್ಬೋದು, ಅದನ್ನು ತೊಳೆದ್ಬಿಟ್ಟು ನಾವು ಉಪಯೋಗಿಸ್ಬೋದು. ಆದರೆ ಈ ಹೊಲ ಗದ್ದೆಗಳೆಲ್ಲ ಸಿಕ್ಕುತ್ತಲ್ಲ ಅಣಬೆ, ಈ ಅಣಬೆ ಮಾತ್ರ ಸೋಸೋದು ಅಂದರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಕೆಲವರಿಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂದರೆ ಇದು ಈ ಅಣಬೆಯ ಒಳಭಾಗದಲ್ಲಿ ಪದರು ಚಿಕ್ಕ ಎಳೆಗಳು, ಲಕ್ಷಾಂತರ ಕೋಣೆಗಳ ರೀತಿ ಪದರಗಳಿರುತ್ತೆ. ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರ್ತವೆ ಅಂತ ಹೇಳ್ತಾರೆ. ಅದು ಸಹ ಇದು ಗೊತ್ತಿದ್ದವರಿಗೆ ಮಾತ್ರ ಕ್ಲೀನ್ ಮಾಡಲಿಕ್ಕೆ ಬರೋದು, ಇದು ಎಲ್ರಿಗೂ ಕ್ಲೀನ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಈ ಅಣಬೆಯನ್ನು ಹೇಗೆ ಸೋಸುವುದು ಅಥವಾ ಹೇಗೆ ಇದನ್ನು ಕ್ಲೀನ್ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ. ಅಣಬೆ ಕ್ಲೀನ್ ಮಾಡೋದನ್ನು ಹೇಗೆ ಅಂತೇಳಿ ನೀವು ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ನೀವು ಹೇಗೆ ಇದನ್ನು ಕ್ಲೀನ್ ಮಾಡ್ತೀರಾ ದಯವಿಟ್ಟು ನನಗೆ ಮೆಸೇಜ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಅಣಬೆ ಇದೆಯಲ್ಲ, ತಿನ್ನಲಿಕ್ಕೆ ಎಷ್ಟು ರುಚಿನೋ ಅದನ್ನು ಕ್ಲೀನ್ ಮಾಡಲಿಕ್ಕೂ ಅಷ್ಟೇ ಕಷ್ಟ, ತುಂಬ ಸಮಯ ಹಿಡಿಯುತ್ತೆ. ಅದರಲ್ಲೂ ಸಹ ಹೊಲ ಗದ್ದೆಗಳಲ್ಲಿ ಸಿಕ್ಕಂಥ ಅಣಬೆಗಳು ಮಣ್ಣನ್ನು ಮೆತ್ಕೊಂಡು ಮೇಲಕ್ಕೆ ಬಂದಿರುತ್ತೆ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಫಸ್ಟು 1 ಗಂಟೆ 1.5 ಗಂಟೆ ಈ ಅಣಬೆಯನ್ನು ನೀರಲ್ಲಿ ನೆನೆ ಹಾಕಬೇಕಾಗತ್ತೆ. ನೀರಲ್ಲಿ ನೆನೆ ಹಾಕಿದಾಗ ಅದೇನಾಗುತ್ತೆ, ಅದಕ್ಕೆ ಮೆತ್ಕೊಂಡಿದ್ದಂತಹ ಮಣ್ಣು ಬಿಡುತ್ತೆ. ಕೆಲವೊಂದು ಮಣ್ಣು ಗಟ್ಟಿ ಇದ್ದರೆ ಏನಾಗುತ್ತೆ, ನಾವು ಕೈಯಲ್ಲಿ ತೊಳೆದ ತಕ್ಷಣ ಹೋಗಿಬಿಡುತ್ತೆ. ಹಾಗಾಗಿ ಇದನ್ನು ಫಸ್ಟು ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಿದ ನಂತರ ಇದನ್ನು ನಾವು ಚಾಕು ಯೂಸ್ ಮಾಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಆ ಮೇಲೆ ಸ್ವಲ್ಪ ಕಪ್ಪದು ಲೋಳೆ ಥರ ಬಂದಿರುತ್ತೆ. ಆ ಅಣಬೆಯ ಮೇಲ್ಭಾಗ ಇರುತ್ತಲ್ಲ, ಅದು ಲೋಳೆ ರೀತಿಯಲ್ಲಿ ಬಂದಿರುತ್ತೆ. ಆ ಲೋಳೆಯನ್ನು ನಾವು ಉಗುರಿನಲ್ಲಿ ಕೆರೆದ್ರೆ ಉಗುರು ಸ್ವಲ್ಪ ಹೋಗುತ್ತೆ ಉಗುರಲ್ಲಿ, ಆದರೆ ಸ್ವಲ್ಪ ಉಗುರು ನೋವು ಬಂದುಬಿಡತ್ತೆ. ಹಾಗಾಗಿ ಚಾಕು ತೊಗೊಂಡು ಅದರ ಮೇಲ್ಭಾಗನ ಸ್ವಲ್ಪ ಕಟ್ ಮಾಡಿ ಒಂದು ಪದರು ಬಿಡಿಸ್ಬೇಕಾಗತ್ತೆ. ಆ ಮೇಲ್ಭಾಗ ಇದೆಯಲ್ಲ, ಅದು ಕಪ್ಪುದು ಸ್ವಲ್ಪ ಈ ನೀರಲ್ಲಿ ಮೀನಿದ್ರೆ ಹೇಗೆ ಮೀನಿನ ಮೇಲೆ ಲೋಳೆ ಬರುತ್ತಲ್ಲ, ಆ ರೀತಿ ಬಂದಿರುತ್ತೆ.
ಅದನ್ನು ಚಾಕುನಲ್ಲಿ ಕೆರಿತೀವಿ ಅಂತ ಹೇಳಿ ಜೋರಾಗಿ ನಾವು ಪ್ರೆಸ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಯಾಕೆಂದರೆ ಮಶ್ರೂಮ್ ಇದೆಯಲ್ಲ ತುಂಬ ಸ್ಮೂತ್ ಅಂದರೆ ಸ್ಮೂತು. ಹಾಗಾಗಿ ತುಂಬ ಹಗೂರವಾಗಿ ನಾವು ಅದನ್ನು ಮೇಲ್ಭಾಗನ ಸ್ವಲ್ಪ ಕೆತ್ಕೋಬೇಕಾಗತ್ತೆ. ಕೆತ್ಕೊಂಡು ಎಳೆಯಾಗಿ ಪದರಾಗಿ ಅದನ್ನು ಮೇಲಿನ ಚರ್ಮ ತೀರಿಸಿ ಆ ಸ್ಕಿನ್ನ ಬಿಡಿಸ್ಬೇಕು. ಆ ಸ್ಕಿನ್ನು ಅದು ನಾವು ತಿನ್ನಬಾರ್ದು. ಆ ಸ್ಕಿನ್ ತಿಂದರೆ ಏನಾಗುತ್ತೆ, ಅದು ಎಫೆಕ್ಟ್ಸ್ ಆಗುತ್ತೆ. ಅದರಲ್ಲಿ ಈ ಪಾಯ್ಸನ್ ಅಂಶ ಜಾಸ್ತಿ ಇರುತ್ತೆ ಮೇಲಿನ ಸ್ಕಿನ್ನಲ್ಲಿ. ನಂಜಿನಂಶ, ಪಾಯ್ಸನ್ ಅನ್ನೋದಕ್ಕಿಂತ ನಂಜಿನಂಶ ತುಂಬ ಇರುತ್ತೆ. ಹಾಗಾಗಿ ಆ ಮೇಲು ಪದರನ್ನು ನಾವು ಎಳೆಯಾಗಿ ನಾವು ಸಿಪ್ಪೆ ಸುಲಿತೀವಲ್ವ, ಯಾವುದೇ ಹಣ್ಣಿಂದಿರ್ಬೋದು ಅಥವಾ ಕೆಲವೊಂದು ಪದಾರ್ಥದ ಸಿಪ್ಪೆ ಸುಲಿತೀವಲ್ವ, ಆ ರೀತಿಯಲ್ಲಿ ಸಿಪ್ಪೆ ರೀತಿಯಲ್ಲಿ ಎಳೆಯಾಗಿ ಪದರನ್ನು ಬಿಡಿಸ್ಬೇಕು. ತುಂಬ ಸೂಕ್ಷ್ಮವಾಗಿ ಕೆರಿಬೇಕಾಗತ್ತೆ. ಸ್ವಲ್ಪ ಜೋರಾಗಿ ಕೆರೆದ್ರೂ ಅದು ಕಟ್ಟಾಗ್ಬಿಡುತ್ತೆ. ಏಕೆಂದರೆ ಹೂಗಿಂತನೂ ಸ್ಮೂತ್ ಇರುತ್ತೆ ಅಣಬೆ. ಹಾಗಾಗಿ ಅದು ಎಷ್ಟು ಮೃದುವಾಗಿರುತ್ತೋ ನಮ್ಮ ವರ್ಕು ಸಹ ಅಷ್ಟೇ ಮೃದುವಾಗಿ ನಾವು ಮಾಡಬೇಕು. ಸ್ವಲ್ಪ ಜೋರು ಮಾಡಿದ್ವಿ ಅಂತ ಅಂದರೆ ಸಾಕು, ಅದು ಕಿತ್ಕೊಳ್ಳುತ್ತೆ. ಇದು ನೋಡಿ, ಇದು ಅರಳಿರುವಂತಹ ಅಣಬೆ. ಇದು ಅರಳಿರುವಂಥ ಅಣಬೆನ ನಾವು ಆರಾಮ್ಸೆ ಒಂದು ಪದರನ ತೆಗಿಬೋದು. ಆದರೆ ಮೊಗ್ಗುಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಲಿಕ್ಕೆ. ಮೊಗ್ಗುಗಳನ್ನು ನಾವು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಇದು ಮೊಗ್ಗುನಲ್ಲಿ ಅದಿನ್ನೂ ಅರಳಿರಲ್ಲ, ಹಾಗಾಗಿ ಪದರು ಬಿಡೋದು ಕಷ್ಟ. ಇದನ್ನೇನು ಮಾಡೋ ಗೊತ್ತಾ, ಮೇಲ್ಭಾಗದಲ್ಲಿರುವಂತಹ ಒಂದು ಕಪ್ಪಿನ ಪಕ್ಕದಲ್ಲೆಲ್ಲ ಚಾಕು ತೊಗೊಂಡು ಹೆರ್ಕೋಬೇಕಾಗತ್ತೆ. ಸ್ಪೂನ್ ತೊಗೊಂಡ್ರೆ ಅಷ್ಟು ನೀಟಾಗಿ ಬರಲ್ಲ. ಸ್ಪೂನ್ ತೊಗೊಂಡ್ರೆ ಏನಾಗೋದು ಗೊತ್ತಾ, ಅದು ಆ ಪದರುಗಳು ಏನಂದರೆ ಕಿತ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಮೇಲ್ಭಾಗದಲ್ಲಿ ಚಾಕುವಿನಲ್ಲಿ ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡು ತೆಗೆದುಬಿಟ್ಟು ಆಮೇಲೆ ಪದರಾಗಿ ನಾವು ಈ ಎಳೆಯನ್ನು ಎಳೆದ್ಬಿಟ್ರೆ ಕ್ಲೀನಾಗಿ ಆ ಪದರು ಬಿಚ್ಕೊಳ್ಳುತ್ತೆ. ಆ ಸ್ಕಿನ್ ಔಟ್ ಆಗುತ್ತೆ. ಸ್ಕಿನ್ ಔಟ್ ಆದಮೇಲೆ ಒಳಭಾಗನ ಸ್ವಚ್ಛವಾಗಿರುತ್ತೆ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋದು. ಈ ಅಣಬೆಯಲ್ಲಿ ಮೇಲ್ಭಾಗದ ಜೊತೆಗೆ ಕಾಂಡನೂ ಸಹ ನಾವು ತಿನ್ನಬಹುದು. ಕಾಂಡವನ್ನು ಏನು ಮಾಡಬೇಕು ಗೊತ್ತಾ, ಅದು ಸ್ವಲ್ಪ ದಪ್ಪ ಸೈಜಲ್ಲಿ, ಅದು ಸಹ ಸ್ಮೂತ್ ಇರುತ್ತೆ. ಅದನ್ನು ಹೇಗೆ ಬೇಕಾಗಿ ಕೆರೆಯೋಂಗಿಲ್ಲ, ಅದು ಸಹ ಸ್ಮೂತ್ ಇರುತ್ತೆ. ಆ ಕಾಂಡನ ನಾವು ಚಾಕುವಿನಲ್ಲಿ ಮೇಲ್ಪದರವನ್ನು ಕೆರಿಬೇಕಾಗತ್ತೆ. ಮೇಲ್ಪದರದಲ್ಲಿ ಲೋಳೆ ಅಂಶ ಇರುತ್ತೆ, ಜೊತೆಗೆ ಮಣ್ಣಿನ ಅಂಶ ಇರುತ್ತೆ. ಹಾಗಾಗಿ ಮೇಲ್ಪದರವನ್ನು ಕೆರೆದ್ಬಿಟ್ಟು ಅದನ್ನು ನಾವು ತುಂಡು ಮಾಡಿಬಿಟ್ಟು ನಾವು ಉಪಯೋಗಿಸ್ಕೊಳ್ಳೋದು. ನೀವು ಏನು ಉಪಯೋಗಿಸ್ತೀರಾ ಅಂದರೆ ಯಾವ ಪದಾರ್ಥವನ್ನು ಮಾಡ್ತೀರಾ ಆ ಪದಾರ್ಥಕ್ಕೆ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟು ಅಣಬೆನಲ್ಲಿ ಕ್ಲೀನಿಂಗ್. ಆ ಕ್ಲೀನಿಂಗ್ ಎಲ್ರಿಗೂ ಬರಲ್ಲ. ಇದು ಕೆಲವರು ಏನಾದರೂ ಕ್ಲೀನ್ ಮಾಡೋಕ್ಕೆ ಬರದೆ ಅದನ್ನೆಲ್ಲ ಮುದ್ರು ಬಿಟ್ಟು ಚಪಾಟಿ ಮಾಡಿ ಹಾಕ್ಬಿಡ್ತಾರೆ. ಚಪಾಟಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಅದೆಲ್ಲ ಕಿತ್ತು ಹಾಕೋದು, ಮಿಕ್ಸ್ ಆಗೋದು ಎಲ್ಲ. ನನಗೂ ಫಸ್ಟ್ ಬರ್ತಾ ಇರಲಿಲ್ಲ. ಇದನ್ನು ನನ್ನ ಅಮ್ಮ ಹೇಳ್ಕೊಟ್ರು ಹೇಗೆ ಮಾಡೋದು ಅಂತೇಳಿ. ನಾನು ಜಾಸ್ತಿ ಇದನ್ನು ಕಲ್ತಿದ್ದೆ ನನ್ನ ಗಂಡನ ಮನೆಗೆ ಬಂದ ಮೇಲೇ. ಅಲ್ಲಿ ನಮ್ಮ ಶಿವಮೊಗ್ಗ ಮೇಯ್ನ್ ಸಿಟಿನಲ್ಲಿ ನಮಗೆ ಇದು ಕಾಡು ಅಣಬೆಗಳೆಲ್ಲ ಅಪರೂಪಕ್ಕೆ ಮಾರಕ್ಕೆ ಬರ್ತಾಯಿದ್ರು. ಇಲ್ಲಾದರೆ ನಮಗೆ ತಕ್ಷಣ ಫ್ರೆಶ್ ಸಿಕ್ಬಿಡುತ್ತೆ. ಅಲ್ಲಿ ಶಿವಮೊಗ್ಗ ಮೇಯ್ನ್ ಸಿಟಿಗಾದರೆ ಫ್ರೆಶ್ ಸಿಕ್ಕಲ್ಲ. ಅದು ತಕ್ಕೊಂಡು ಅವ್ರು ಮಾರ್ಲಿಕ್ಕೆ ಬರೋ ಅಷ್ಟೊತ್ತಿಗೆ ಫುಲ್ಲು ಅರಳೋಗಿರ್ತಾ ಇತ್ತು. ಹಾಗಾಗಿ ಹೆಚ್ಚು ತೊಗೊಳ್ತಿರ್ಲಿಲ್ಲ ನಮ್ಮಮ್ಮ. ಅರಳೋಗಿದ್ದರೆ ಅದರಲ್ಲಿ ಹುಳ ಇರುತ್ತೆ ಅಂತ ತೊಗೊಳ್ತಾ ಇರಲಿಲ್ಲ. ಇಲ್ಲಿ ನಾನು ಗಂಡನ ಮನೆಗೆ ಬಂದಮೇಲೆ ನಮಗೆ ಮೊಗ್ಗುಗಳು ತುಂಬ ಸಿಗ್ತಾಯಿತ್ತು. ಮತ್ತು ಅವರು ಅಲ್ಲಿ ಗದ್ದೆಲಿ ಸಿಕ್ಕಿದ ತಕ್ಷಣ ನಮ್ಮ ಮನೆಗೆ ಬರ್ತಾಯಿತ್ತು. ಅಷ್ಟು ಫಾಸ್ಟಾಗಿ ನಮಗೆ ಸಿಗ್ತಾಯಿತ್ತು. ಹಾಗಾಗಿ ಇದು ಕ್ಲೀನ್ ಮಾಡೋದನ್ನು ನನಗೆ ನನ್ನ ಅತ್ತೆ ಹೇಳಿಕೊಟ್ರು. ಅವ್ರು ಹೇಗೆ ಹೇಳ್ಕೊಟ್ರು ಹಾಗೆ ನಾನು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಮೊಗ್ಗು ಇದ್ದರೆ ನಾವು ಅತಿ ಹೆಚ್ಚು ಉಪಯೋಗಿಸ್ತೀವಿ. ತುಂಬ ಅರಳಿದ್ದಾದರೆ ನಾವು ಉಪಯೋಗಿಸಲ್ಲ. ಯಾಕೆಂದರೆ ಅದೇ ಒಂದೇ ಕಾರಣ, ಅದು ಅರಳಿದ ತಕ್ಷಣವೇ ಭೂಮಿಯಲ್ಲಿರುವಂತಹ ಹುಳುಗಳು ಎಲ್ಲ ಬಂದ್ಬಿಟ್ಟು ಆ ಅಣಬೆಯ ಪದರು ಒಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಮೊಗ್ಗನ್ನೇ ಅತಿ ಹೆಚ್ಚಾಗಿ ಉಪಯೋಗಿಸ್ತೀವಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಕಾಡು ಅಣಬೆ ಅಂದರೆ ಹೊಲ ಗದ್ದೆಗಳಲ್ಲಿ ಸಿಕ್ಕುವಂತಹ, ತೋಟಗಳಲ್ಲಿ ಸಿಕ್ಕುವಂತಹ ಅಣಬೆ, ನಾಟಿ ಅಣಬೆ ಸ್ವಲ್ಪ ಮಣ್ಣಾಗಿರುತ್ತೆ, ಸ್ವಲ್ಪ ಲೋಳೆ ಜಾಸ್ತಿ ಇರುತ್ತೆ. ಅದನ್ನು ಹೇಗೆ ಕ್ಲೀನ್ ಮಾಡೋದು, ಎಷ್ಟು ಈಸಿ ಮೆಥಡಲ್ಲಿ ಕ್ಲೀನ್ ಮಾಡಬಹುದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಫ್ರೆಶ್ ಆಗುತ್ತೆ. ಇದನ್ನು ಮತ್ತೆ ಇನ್ನೊಮ್ಮೆ ಒಳ್ಳೆ ನೀರಿನಲ್ಲಿ ತೊಳ್ಕೊಂಡು ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು. ನೀವೇನು ಮಾಡ್ತೀರಾ ಅದನ್ನು ಉಪಯೋಗಿಸ್ಕೊಳ್ಬಹುದು. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು? ಅಣಬೆ ಕ್ಲೀನ್ ಮಾಡೋದು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ? ನಾವು ಮಾಡೋದು ಈ ರೀತಿಯಲ್ಲಿ. ಇದು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದ ಸ್ಟೈಲಲ್ಲಿ ನಾನು ಇವತ್ತು ಮಾಡಿದ್ದೀನಿ. ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ.